ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಉದಾರಧಿಯೇ ನಮಃ. ಓಂ ಪುರುಷಾಕಶಾಖ ಗವಾಮಿವ ಶ್ರುತಯಃ ಸಂಚರಿಣೀಃ ವತ್ಸಾನಾಂ ನ ತಂತಯಸ್ತೈಂದ್ರ ದಾಮನ್ವಂತೋ ಅದಾಮಾನಸ್ಸುದಾಮನ್. ವಿಷ್ಣು ಸಹಸ್ರನಾಮ ಸ್ತೋತ್ರದ ಉದಾರಧಿ ಎನ್ನುವ 223ನೇ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದ ಬೃಹತಿ ಮಂತ್ರ, ಇದನ್ನು ನಾವು ಕಳೆದ ದಿವಸ ನೋಡಲಿಕ್ಕೆ ತೊಡಗಿದ್ದೀವಿ. ಈ ಬೃಹತಿ ಮಂತ್ರಕ್ಕೆ ಮೂಲ ಮಂತ್ರ ಋಗ್ವೇದದ್ದು ಏನಿದೆ, 6ನೇ ಮಂಡಲದ 24ನೇ ಸೂಕ್ತದ 4ನೇ ಮಂತ್ರ, ಅಲ್ಲಿ ಶಚೀವತಸ್ತೆ ಅನ್ನೋದನ್ನು ಹೊರತುಪಡಿಸಿ ಇಡೀ ಮಂತ್ರವೂ ಕೂಡ ಮೂಲ ಋಗ್ವೇದದಲ್ಲಿ ಇರುವಂತೆಯೇ ಈ ಬೃಹತಿ ಮಂತ್ರದಲ್ಲಿದೆ. ಆ ಮಂತ್ರ ಎಲ್ಲಿ ಕೊನೆಗಾಣ್ತದೋ ಮೂಲದಲ್ಲಿ ಬೃಹತಿ ಮಂತ್ರವು ಅಲ್ಲೇ ಕೊನೆಗಾಣ್ತದೆ. ಆ ಮೂಲ ಋಗ್ವೇದ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದ ಅರ್ಥ, ಭಗವಂತಾಚಾರ್ಯ ಹೇಳಿದ ಅರ್ಥ ಎಲ್ಲ ನೋಡಿದ್ದೀವಿ. ಮತ್ತೆ ರಘುನಾಥ ಸ್ವಾಮಿಗಳು ಕೂಡ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಉದಾರಧಿ ಅಂದ್ರೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ ಶ್ರೇಷ್ಠವಾದ ಕರ್ಮ ಉಳ್ಳವನು ಅಂತ. ಧಿ ಅಂದ್ರೆ ಕರ್ಮ ಅಂತ ಅರ್ಥ. ಶ್ರೇಷ್ಠವಾದ ಕರ್ಮ ಹೇಗೆಂದ್ರೆ ಜಗತ್ತೆಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಬಲ್ಲ ಕರ್ಮಗಳು, ಅವನ ಶಕ್ತಿಗಳು, ಅವನ ಕರ್ಮಗಳು, ಅವನ ಲೀಲೆಗಳು ಅಂತ ಅರ್ಥ. ಇದು ಉದಾರಧಿ ಅನ್ನೋ ಶಬ್ದಕ್ಕೆ ಅರ್ಥ. ಬೃಹತಿ ಮಂತ್ರವು ಅದನ್ನೇ ಹೇಳಿದೆ, ದಾಮನ್ವಂತಹ ಜಗತ್ತೆಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿವೆ ಅಂತ. ಹೀಗೆ ಬೃಹತಿ ಮಂತ್ರಕ್ಕೂ ಆ ಮೂಲ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿರುವ ಉದಾರಧಿ ಎನ್ನುವ ನಾಮಕ್ಕೂ ಸಂಬಂಧ ಇದೆ. ಇಷ್ಟನ್ನೆಲ್ಲ ನಾವು ನೋಡಿ ಮುಗಿಸಿದ್ದೀವಿ. ತಂತಯಸ್ತ ವತ್ಸಾನಾಂನ ತಂತಯ, ದನಕರುಗಳನ್ನು ಕಟ್ಟುವ ಹಗ್ಗದಂತೆ ಭಗವಂತನೇ ನಿನ್ನ ಶಕ್ತಿಗಳು ಜಗತ್ತೆಲ್ಲವನ್ನು ಕಟ್ಟಿವೆ ಅಂತ ಅಲ್ಲಿ ಬಂದಿದೆ. ಅದಕ್ಕೆ ರಘುನಾಥ ಸ್ವಾಮಿಗಳು ತಸ್ಯ ವಾಕ್ ತಂತಿ ನಾಮಾನಿ ದಾಮಾನಿ ಇತಿ ಶ್ರುತೇಹೆ ಅಂತ ಐತರೇಯ ಉಪನಿಷತ್ನಲ್ಲಿ ಬಂದಿರುವ ವೇದವಾಕ್ಯವನ್ನು ನೆನಪಿಸಿಕೊಂಡಿದ್ದಾರೆ. ಆದರೆ ಆ ಐತರೇಯ ಉಪನಿಷತ್ತಿನ ಭಾಗವನ್ನು ಕೂಡ ಕಳೆದ ದಿವಸ ನೋಡಿದ್ದೀವಿ. ನಾರಾಯಣನ ಆಜ್ಞೆಯಿಂದ ಈ ಜಗತ್ತೆಲ್ಲವೂ ಬದ್ಧವಾಗಿದೆ. ಸ್ಥಾವರ ಜಂಗಮಾತ್ಮಕವಾದ ಚೇತನಾಚೇತನಾತ್ಮಕವಾದ ಜಗತ್ತೆಲ್ಲವೂ ಕೂಡ ನಾರಾಯಣನ ಆಜ್ಞೆ ಎಂಬ ಗೂಟಕ್ಕೆ ಬದ್ಧವಾಗಿದೆ. ದನಕರುಗಳು ಹೇಗೆ ಒಂದು ಗೂಟಕ್ಕೆ ಬದ್ಧ ಆಗಿರ್ತಾವೋ ಹಾಗೆ ಆ ಗೂಟಕ್ಕೂ ದನಕರುಗಳಿಗೂ ನಡುವೆ ಒಂದು ಹಗ್ಗ ಇರ್ತದೆ. ಹಾಗೆ ನಾರಾಯಣನ ಆಜ್ಞೆ ಎಂಬ ಗೂಟಕ್ಕೂ ಮತ್ತೆ ಈ ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತೇನಿದೆ, ಈ ಜಗತ್ತಿಗೂ ನಡುವಿನ ಹಗ್ಗ ಯಾವುದು ಅಂದ್ರೆ ವೇದವಾಣಿಯೇ ಹಗ್ಗ. ತಸ್ಯ ವಾಕ್ ತಂತಿ, ವಾಕ್ ಅಂದ್ರೆ ವೇದಾದ ಶಾಸ್ತ್ರ, ಅದೇ ಹಗ್ಗ. ತಸ್ಯ ಆ ಭಗವಂತನ ಆಜ್ಞೆಯನ್ನು ಈ ಜಗತ್ತಿಗೆ ತಿಳಿಸುವ ವೇದವಾಣಿಯೇ ಹಗ್ಗ ಅಂತ ಇಷ್ಟದ್ದು ಬಂದಿದೆ. ಮತ್ತೆ ಉಳಿದ ಬ್ರಹ್ಮರುದ್ರಾದಿ ನಾಮಗಳೇನಿವೆ ಅವೆಲ್ಲ ಆ ದೊಡ್ಡ ಹಗ್ಗಕ್ಕೆ ಸಹಾಯಕವಾದ ಸಣ್ಣ ಸಣ್ಣ ಹಗ್ಗಗಳು. ಹೀಗೆ ಆ ದೊಡ್ಡ ವೇದವಾಣಿ ಎಂಬ ದೊಡ್ಡ ಹಗ್ಗ ಮತ್ತೆ ಆ ವೇದವಾಣಿಗೆ ಸಹಾಯಕವಾದ ಬ್ರಹ್ಮರುದ್ರಾದಿ ನಾಮಗಳೆಂಬ ಸಣ್ಣ ಸಣ್ಣ ಹಗ್ಗಗಳಿಂದ ಇಡೀ ಜಗತ್ತು ಕೂಡ, ಬ್ರಹ್ಮರುದ್ರಾದಿ ಸಮಸ್ತ ಜಗತ್ತು ಕೂಡ ಆ ನಾರಾಯಣನ ಆಜ್ಞೆಗೆ ಬದ್ಧವಾಗಿದೆ ಅಂತೆ. ನಾರಾಯಣನ ಆಜ್ಞೆ ಒಂದು ಗೂಟ ಇದ್ದಂತೆ, ಜಗತ್ತು ಅದಕ್ಕೆ ಬದ್ಧವಾದ ಪಶು ಇದ್ದಂತೆ. ನಡುವಿನ ಹಗ್ಗವೇ ವೇದವಾಣಿ ಅಂತಿಷ್ಟು ಬಂದಿದೆ. ಇದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಸ್ತರಿಸಿ ನೋಡಬೇಕು. ಆ ಉಪಾಸನೆ ತುಂಬಾ ಚೆನ್ನಾಗಿದೆ. ರಘುನಾಥ ಸ್ವಾಮಿಗಳು ಅದನ್ನು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಅದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ನೋಡಿದ್ರೆ ಆ ಹಗ್ಗ ಮತ್ತೆ ಆ ಗೂಟಕ್ಕೆ ಕಟ್ಟಿರುವಂತಹ ಬ್ರಹ್ಮರುದ್ರಾದಿ, ಬ್ರಹ್ಮ ವಾಯು ರುದ್ರಾದಿ ಜೀವರು, ಇದೆಲ್ಲದಕ್ಕೂ ಕೂಡ ಒಂದು ತುಂಬಾ ಸುಂದರವಾದಂತಹ ಅರ್ಥ ಬರ್ತದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯದಲ್ಲಿ, ಅಥವಾ ಒಂದು ಪರಿಗಣನೆಯಲ್ಲಿ ಅದು 4ನೇ ಅಧ್ಯಾಯವೂ ಹೌದು, ಅಲ್ಲಿ ಶಿಶು ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ವಿಭಾಗ,
ಅಲ್ಲಿ ಹೀಗೆ ಬಂದಿದೆ, ಗೂಟಕ್ಕೆ ಕಟ್ಟಿದ ಕರು ಮುಖ್ಯ ಪ್ರಾಣ ಅಂತ ಒಂದು ಉಪಾಸನೆ ಬಗ್ಗೆ ಬಂದಿದೆ. ಯೋಹವೈ ಶಿಶುಂ ಸಾಧಾನಂ ಸಪ್ರತ್ಯಾಧಾನಂ ಸಸ್ಥೂಣಂ ಸದಾಮಂ ವೇದ ಸಪ್ತಃ ದ್ವಿಷತೋ ಭ್ರಾತೃವ್ಯಾನ್ ಅವರುಣಧ್ಯೆ ಅಯಂ ವಾವ ಶಿಶುರ್ಯೋಯಂ ಮಧ್ಯಮ ಪ್ರಾಣ ತಸ್ಯ ಇದಮೇವಾಧಾನಂ ಇದಂ ಪ್ರತ್ಯಾಧಾನಂ ಪ್ರಾಣ ಸ್ಥೂಣ ಅನ್ನಂ ಧಾಮ ಅಂತ ಹೀಗೆ ಅಲ್ಲಿ ವಿವರಣೆ ಬಂದಿದೆ. ಅದನ್ನೀಗ ನಾವು ನೋಡಿದರೆ, ಈಗ ಪ್ರಸ್ತುತ ನಾವು ನೋಡ್ತಿರುವ ಐತರೇಯ ಉಪನಿಷತ್ತಿನ ಭಾಗಕ್ಕೆ ಹೆಚ್ಚಿನ ಸ್ಪಷ್ಟತೆ ಬರ್ತದೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲೊಂದು ಉಪಾಸನೆಯನ್ನು ನಾವು ಮಾಡಬೇಕು. ಆ ಉಪಾಸನೆ ಮಾಡಿದವನು ತನ್ನ ದೋಷಗಳನ್ನೆಲ್ಲ ಕಳ್ಕೋತಾನೆ. ಮನಸ್ಸು, ಬುದ್ಧಿ ಮತ್ತು 5 ಜ್ಞಾನೇಂದ್ರಿಯಗಳು, ಇವುಗಳನ್ನೆಲ್ಲ ಹಾಳು ಮಾಡುವ ದೋಷಗಳನ್ನು ಮತ್ತು ಅದರ ಅಭಿಮಾನಿಗಳಾದ ದೈತ್ಯರನ್ನು ಅವನು ಗೆಲ್ಲುತ್ತಾನೆ. ಅವನು ತಿಳಿಬೇಕಾದದ್ದೇನು, ಉಪಾಸಿಸಬೇಕಾದ್ದೇನೆಂದರೆ, ಒಂದು ಮನೆ, ಆ ಮನೆಯೊಳಗೊಂದು ಕೊಟ್ಟಿಗೆ, ಮತ್ತು ಅಲ್ಲೊಂದು ಗೂಟ, ಅಲ್ಲೊಂದು ಹಗ್ಗ, ಮತ್ತೆ ಒಂದು ಕರು, ಇಷ್ಟನ್ನು ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಬಂದಿದೆ. ಅದು ಏನು ಹಾಗಾದ್ರೆ ಅದು ಅಂದರೆ, ಅಯಂ ವಾವ ಶಿಶುರ್ ಯೋಜಂ ಮಧ್ಯಮ ಪ್ರಾಣ, ಎಲ್ಲ ಜೀವರಲ್ಲೂ ಈ ಮುಖ್ಯ ಪ್ರಾಣ ಇದ್ದಾನಲ್ಲ, ಅವನೇ ಆ ಕರು. ಮತ್ತೆ ಆ ಕೊಟ್ಟಿಗೆ ಯಾವುದು ಅಂದರೆ, ಜೀವರ ಸೂಕ್ಷ್ಮ ದೇಹವೇ. ಅರ್ಥಾತ್ ಲಿಂಗದೇಹವೇ ಆ ಕೊಟ್ಟಿಗೆ. ಮತ್ತೆ ಕೊಟ್ಟಿಗೆ ಇರುವ ಮನೆ, ಕೊಟ್ಟಿಗೆ ಅನ್ನೋದು ಮನೆಯಲ್ಲಿ ಇರ್ತಿರ್ತದೆ. ದೊಡ್ಡ ಮನೆ ಯಾವುದದು? ಮನೆಯಲ್ಲಿ ಕೊಟ್ಟಿಗೆ ಇರ್ತದೆ. ಹೌದು, ದೊಡ್ಡ ಮನೆ ಯಾವುದು ಅಂದರೆ ನಮ್ಮ ಸ್ಥೂಲ ಶರೀರವೇ, ಭೌತ ಶರೀರ, ತಂದೆ ತಾಯಿಂದರಿಂದ ಬಂದಿರುವ ಸ್ಥೂಲ ಶರೀರವೇ ಮನೆ. ಆ ಮನೆಯೊಳಗೆ ಈ ಲಿಂಗದೇಹವೆಂಬ ಕೊಟ್ಟಿಗೆ ಇದೆ. ಅಲ್ಲಿ ಒಂದು ಗೂಟ ಇದೆ. ಯಾವುದು ಅಂದರೆ ಭಗವಂತನೇ ಗೂಟ. ಪ್ರಾಣ ಸ್ಥೂಣ, ಮಹಾಪ್ರಾಣ ಅನಿಸ್ಕೊಂಡಿರುವ, ಮುಖ್ಯ ಪ್ರಾಣ ಅನಿಸ್ಕೊಂಡಿರುವ ಭಗವಂತನೇ ಗೂಟ. ಈ ಮಧ್ಯಮ ಪ್ರಾಣ ಅನಿಸ್ಕೊಂಡಿರುವ ಈ ಮುಖ್ಯ ಪ್ರಾಣ ಏನಿದ್ದಾನೆ, ಮುಖ್ಯ ಪ್ರಾಣ ಅಂತ ನಾವು ಯಾವನನ್ನು ಹೇಳ್ತೀವಲ್ಲ, ಯಾರು ಹನುಮದಾದಿ ರೂಪಗಳಿಂದ ಅವತರಿಸಿದ್ನಲ್ಲ, ಅವನು ವಸ್ತುತಃ ಮಧ್ಯಮ ಪ್ರಾಣ. ಮುಖ್ಯ ಪ್ರಾಣ ಪರಮಾತ್ಮನೇ, ಅವನೇ ಗೂಟ ಇದ್ದಂತೆ. ಮತ್ತೆ ಅನ್ನಾಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯೇ ಅದಕ್ಕೊಂದು ಹಗ್ಗ ಇದ್ದಂತೆ ಅಂತ ಹೀಗೆ ಬಂದಿದೆ. ವಾಯುರ್ಗೋವತ್ಸರೂಪೇಣ ಸರ್ವಪ್ರಾಣಿಷು ಸಂಸ್ಥಿತ ಸೂಕ್ಷ್ಮ ದೇಹೋ ಗೃಹಂ ತಸ್ಯ ವಿತಾನಂ ಸ್ಥೂಲ ಉಚ್ಯತೆ. ನಮ್ಮೆಲ್ಲರ ಶರೀರದಲ್ಲಿಯೂ ಕೂಡ ವಾಯು ದನದ ಕರುವಿನ ರೂಪದಿಂದ ಇದ್ದಾನಂತೆ. ಹೀಗೆ ವಾಯುವನ್ನ ದನದ ಕರು ಅಂತಲೂ, ಲಕ್ಷ್ಮೀದೇವಿ ಅವನು ಕಟ್ಟುವ ಹಗ್ಗ ಅಂತಲೂ, ಭಗವಂತನನ್ನ ಗೂಟ ಅಂತಲೂ ಯಾರು ಉಪಾಸಿಸ್ತಾರೆ, ಅವನ ಮನಸ್ಸು, ಅಂಥ ಉಪಾಸಕನ ಮನಸ್ಸು ದುಷ್ಟ ವಿಷಯಗಳ ಕಡೆಗೆ ಹೋಗೋದಿಲ್ಲ, ಇಂದ್ರಿಯಗಳ ಅಧೀನ ಆಗೋದಿಲ್ಲ. ಆ ಇಂದ್ರಿಯಗಳನ್ನೇ ತನ್ನ ಹತೋಟಿಯಲ್ಲಿ ಇಟ್ಕೋತಾನೆ, ಮತ್ತೆ ಭಗವಂತನನ್ನ ಅವನು ಪಡೀತಾನೆ ಅಂತ ಇಷ್ಟು ಬಂದಿದೆ. ಅಲ್ಲಿ ಗೂಟ ಅಂತ ಬಂದಿದೆಯಲ್ಲ, ಅದಕ್ಕಾಗಿ ನಾನು ಕೂಡ ಐತರೇಯ ಉಪನಿಷತ್ತನ್ನು ವ್ಯಾಖ್ಯಾನಿಸುವಾಗ ಗೂಟ ಅಂತಲೇ ಹೇಳಿದೆ. ಐತರೇಯ ಉಪನಿಷತ್ತಿನಲ್ಲಿ ಏನು ವಿಷಯ ಬಂದಿತ್ತು ಅಂದರೆ, ನಾರಾಯಣನ ಆಜ್ಞೆಗೆ ಜಗತ್ತು ಬದ್ಧವಾಗಿದೆ ಅಂತ. ನಾನು ನಾರಾಯಣನ ಆಜ್ಞೆ ಎಂಬುದೊಂದನ್ನು ಗೂಟ ಅಂತ ಹೇಳಿದೆ. ಆ ಗೂಟಕ್ಕೆ ಈ ಜಗತ್ತು ಬದ್ಧವಾಗಿದೆ ಅಂತ ನಾನು ಅರ್ಥ ಹೇಳಿದೆ. ಐತರೇಯ ಉಪನಿಷತ್ನಲ್ಲಿ ನಾರಾಯಣನ ಆಜ್ಞೆಯೇ ಜಗತ್ತನ್ನು ಬಂಧಿಸಿದೆ ಅಂತ, ಆಜ್ಞೆಯನ್ನೇ ಗೂಟ ಅಂತ ನಾನು ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಭಗವಂತನನ್ನೇ ಗೂಟ ಅಂತ ಹೇಳ್ತಾರೆ. ಭಗವಂತ ಗೂಟ ಅಂತ ಹೇಳಿದ್ರು, ಭಗವಂತನ ಆಜ್ಞೆಯೇ ಗೂಟ ಅಂತ ಹೇಳಿದ್ರು, ಎರಡಕ್ಕೂ ಹೆಚ್ಚಿನ ವ್ಯತ್ಯಾಸ ಏನಾಗೋದಿಲ್ಲ. ಭಗವಂತನ ಆಜ್ಞೆ ಬೇರೆ ಅಲ್ಲ, ಆತನ ಸ್ವರೂಪ ಬೇರೆ ಅಲ್ಲ. ಹೀಗೆ ಭಗವಂತನ ಆಜ್ಞೆಗೆ ಜಗತ್ತು ಬದ್ಧ ಅಂದ್ರೂ, ಭಗವಂತನ ಆಜ್ಞೆ ಎಂಬ ಗೂಟಕ್ಕೆ ಜಗತ್ತು ಬದ್ಧ ಅಂತ ಹೇಳಿದ್ರು ಒಂದೇ ಅರ್ಥ. ಭಗವಂತನೇ ಗೂಟ, ಅವನ ಆಜ್ಞೆಯೇ ಗೂಟ. ಅದಕ್ಕೆ ಈ ಜಗತ್ತೆಲ್ಲವೂ ಕೂಡ ಬದ್ಧವಾಗಿದೆ. ಬ್ರಹ್ಮರುದ್ರಾದಿ ಜಗತ್ತೇ ಬದ್ಧವಾಗಿದೆ. ಹಾಗಿರುವಾಗ ನಮ್ಮ ಪಾಡೇನು? ಅದಕ್ಕಾಗಿ ಮೊದಲನೇವನಾದಂತಹ ಬ್ರಹ್ಮ ಅಥವಾ ವಾಯುವನ್ನೇ ಅಲ್ಲಿ ತಗೊಂಡಿದ್ದಾರೆ. ಅವನೇ ಅದಕ್ಕೆ ಕಟ್ಟಲ್ಪಟ್ಟಂತ ಒಂದು ಪ್ರಾಣಿ ಅಂತ. ಪ್ರಜಾ ಪಶವ ಈರಿತ, ಪಶು ಅಂದ್ರೆ ಪಶ ಬಂಧನೆ. ಮೂಲದಲ್ಲಿ
ಪಶು ಅಂತೇನು ಶಬ್ದ ಇದೆಯಲ್ಲ, ಆ ಪಶು ಅನ್ನೋ ಶಬ್ದ ಇರುವುದು ಪಶ ಬಂಧನೆ, ಯಾವುದು ಕಟ್ಟಲ್ಪಟ್ಟಿರ್ತದ ಅದನ್ನ ಪಶು ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಎಲ್ಲ ಪಶುಗಳನ್ನು ಕೂಡ ಹಗ್ಗದಿಂದ ಕಟ್ಟಿಟ್ಟಿರ್ತೀವಿ, ಇಲ್ಲದೆ ಹೋದ್ರೆ ಅವೆಲ್ಲರೂ ತಪ್ಪಿಸ್ಕೊಂಡು ಹೋಗ್ತವೆ ಅಂತ. ಅದಕ್ಕೆ ಹಾಗೆ ಈ ಜೀವ ಎಂಬ ಪಶುವನ್ನು ಕೂಡ ಭಗವಂತ ತನ್ನ ಆಜ್ಞೆಯಿಂದ ಕಟ್ಟಿ ಇಟ್ಟಿದ್ದಾನೆ. ಪಶ ಬಂಧನೆ ಎಂಬ ಧಾತುವಿನಿಂದಲೇ ಪಾಶ ಇತ್ಯಾದಿ ಶಬ್ದಗಳು, ಹಗ್ಗ ಇತ್ಯಾದಿ ಶಬ್ದಗಳು ಹುಟ್ಟಿದ್ದು. ಮತ್ತೆ ಪಶ ಬಂಧನೆ ಎಂಬ ಶಬ್ದದಿಂದಲೇ ಪಶು ಅಂತ ಶಬ್ದವು ಕೂಡ ಹುಟ್ಟಿರೋದು. ಹೀಗೆ ಭಗವಂತ ಅಥವಾ ಭಗವಂತನ ಆಜ್ಞೆ ಅನ್ನುವುದೊಂದು ಗೂಟ ಅಂತ ಆಯ್ತು. ಅದಕ್ಕೆ ಈ ಜಗತ್ತು ಕಟ್ಟಲ್ಪಟ್ಟಿದೆ, ಮುಖ್ಯ ಪ್ರಾಣನೇ ಮೊದಲಾದ ಜಗತ್ತೆಲ್ಲವೂ ಕಟ್ಟಲ್ಪಟ್ಟಿದೆ ಅಂತ ಬಂತು. ಆ ಗೂಟಕ್ಕೆ ಪ್ರಾಣಿಯನ್ನು ಕಟ್ಟುವಾಗ ನಡುವೆ ಒಂದು ಹಗ್ಗ ಬೇಕು. ಅದು ಇಲ್ಲಿ ಯಾವುದು ಹಗ್ಗ ಅಂದ್ರೆ ವೇದವಾಕ್ಯವೇ ಹಗ್ಗ ಅಂತ ಬಂತು. ಆ ವೇದವಾಕ್ಯದ ಅಭಿಮಾನಿನಿಯಾದಂಥ, ವೇದಾಭಿಮಾನಿನಿಯೂ ಅನ್ನದ ಅಭಿಮಾನಿನಿಯೂ ಆದಂಥ ಲಕ್ಷ್ಮೀದೇವಿಯನ್ನ ಹಗ್ಗ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವಳು ಶಾಸ್ತ್ರದ ಅಭಿಮಾನಿನಿ, ಆದ್ರಿಂದ ಅವಳನ್ನೇ ಶಾಸ್ತ್ರದ ಅಭಿಮಾನಿನಿಯೂ ಹೌದು, ಅನ್ನಾಭಿಮಾನಿನಿಯೂ ಹೌದು. ಅವಳೇನು ಅನ್ನಾಭಿಮಾನಿ ಅಂದ್ರೆ ನಾವು ತಿನ್ನುವ ಅನ್ನಕ್ಕೆ ಅಭಿಮಾನಿ ಅಲ್ಲ ಅಂತಲ್ಲ. ಮುಖ್ಯವಾಗಿ ಅನ್ನ ಅಂದ್ರೆ ಬೃಹತಿ ಸಹಸ್ರವೇ ಅನ್ನದ ಅಭಿಮಾನಿ ಅವಳು. ಅದಕ್ಕಾಗಿ ಅವಳನ್ನ ಅನ್ನ ಅಂತ ಹೀಗೆ ಹೇಳ್ತಾರೆ. ಅದು ಈ ಐತರೇಯ ಉಪನಿಷತ್ನಲ್ಲೇ ಬಂದಿದೆ, ಹಿಂದೆ ನಾವು ನೋಡಿದ್ದೀವಿ. ಈಗ ಇನ್ನೊಂದು ಬಾರಿ ಅದನ್ನ ಸ್ಮರಿಸ್ಕೊಳ್ಳೋಣ. ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಆ ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ಭಗವಂತನಿಗೆ ಅನ್ನವೂ ಹೌದು, ಅವಳು ಆತನಿಗೆ ಮಿತ್ರಳೂ ಹೌದು ಅಂತ. ಸರ್ವನಾಮವತಸ್ತಸ್ಯ ಮಮಾನ್ನಂ ಮಿತ್ರ ಮುಚ್ಯತೆ, ಅನ್ನಾಭಿಮಾನಿನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ. ಆ ಅನ್ನದ ಅಭಿಮಾನಿನಿ ಆದವಳು ಈ ಲಕ್ಷ್ಮೀದೇವಿಯೇ ಅಂತ ಅದರ ಅರ್ಥ. ಸಾ ಅನ್ನಮಿತ್ಯುಚ್ಯತೆ ವಿಷ್ಣು ಭೋಗ್ಯತ್ವ ಮಿತ್ರಮೇವಚ. ಅವಳನ್ನು ಯಾಕೆ ಅನ್ನ ಅಂತ ಹೇಳ್ತಾರೆ ಅಂದ್ರೆ, ಅನ್ನ ಅಂದ್ರೆ ತಿನ್ನಲ್ಪಡುವುದು ಅಂತ ಅರ್ಥ, ಸೇವಿಸಲ್ಪಡುವುದು, ಭೋಗಿಸಲ್ಪಡುವುದು ಅಂತ ಅರ್ಥ. ಲಕ್ಷ್ಮೀದೇವಿಯ ಪರಮಾತ್ಮನ ಭೋಗಕ್ಕೆ ಸಾಧನಳಾದ್ದರಿಂದ ಅದ್ಯತೆ, ಪರಮಾತ್ಮನಿಂದ ಭೋಗಿಸಲ್ಪಡ್ತಾಳೆ, ಸೇವಿಸಲ್ಪಡ್ತಾಳೆ. ಆದ್ರಿಂದ ಅವಳನ್ನ ಅನ್ನ ಅಂತ ಹೀಗೆ ಹೇಳೋದು. ಯಸ್ಯಾಭಿಮಾನಿನಿ ಅನ್ನಸ್ಯ ಲಕ್ಷ್ಮೀ ಸಾ ದೇವತೋತ್ತಮ ವೈಶ್ವಾಮಿತ್ರಂ ತದನ್ನಂತು ಋಕ್ಸಹಸ್ರಾತ್ಮಕಂ ಮತಂ. ಈ ಲಕ್ಷ್ಮೀದೇವಿಯ ಅನ್ನದ ಅಭಿಮಾನಿ ಅಂತ ಹೇಳಿದ್ರಲ್ಲ, ಆ ಅನ್ನ ಅಂದ್ರೆ ಅದು ಯಾವುದು? ವಿಶ್ವಾಮಿತ್ರ ಕಂಡುಕೊಂಡಂಥ ಈ 1000 ಋಕ್ಕಗಳು, ಬೃಹತಿ ಛಂದಸ್ಸಿನಲ್ಲಿರುವ 1000 ಋಕ್ಕಗಳೇ ಆ ಅನ್ನ. ಅದಕ್ಕಾಗಿಯೇ ಬೃಹತಿ ಸಹಸ್ರವನ್ನ ಭಗವಂತನಿಗೆ ಅನ್ನ ಅಂತ ಹೇಳೋದು. ಇದೇ ಮುಖ್ಯವಾಗಿ ಭಗವಂತನಿಗೆ ನಾವು ಮಾಡುವ ನಿವೇದನೆ. ಆ ಬೃಹತಿ ಸಹಸ್ರದ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯು ಕೂಡ, ಮುಖ್ಯಾಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯು ಕೂಡ ಅನ್ನಳೆ. ಆದ್ರಿಂದ ಅವಳನ್ನ ಅನ್ನ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳಿದೆ. ಅನ್ನದ ಅಭಿಮಾನಿನಿಯಾದ, ಅರ್ಥಾತ್ ಬೃಹತಿ ಸಹಸ್ರದ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಇದಕ್ಕೆ ಹಗ್ಗ ಇದ್ದಂತೆ. ಈ ವರ್ಣನದಲ್ಲಿ, ಈ ಉಪಾಸನೆಯಲ್ಲಿ ಅವಳು ಹಗ್ಗ. ಮತ್ತು ಅವಳು ವೇದವಾಕ್ಯದ ಅಭಿಮಾನಿನಿಯೂ ಕೂಡ ಹೌದು, ಸಕಲ ಶಾಸ್ತ್ರಗಳ ಅಭಿಮಾನಿನಿಯೂ ಹೌದು. ಹೀಗೆ ಭಗವಂತನಿಗೂ ಈ ಜಗತ್ತಿಗೂ ನಡುವಿನ ಸಂಪರ್ಕ ಸಾಧನವಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಜಗತ್ತನ್ನು ಪ್ರತಿನಿಧಿಸ್ತಾ ಇದ್ದಾನೆ ಮುಖ್ಯ ಪ್ರಾಣ. ಹೀಗೊಂದು ತುಂಬ ಸುಂದರವಾದಂಥ ಉಪಾಸನ ಇದೆ. ಹೀಗೆ ಮಾಡಿದರೆ ಎಲ್ಲ ದೋಷಗಳನ್ನು ಸಾಧಕ ಕಳ್ಕೋತಾನೆ ಅಂತ ವರ್ಣನೆ ಇದೆ. ಅದೆಲ್ಲವನ್ನು ಈ ಸಂದರ್ಭದಲ್ಲಿ ಈ ಉದಾರಧೀಹಿ ಎಂಬ ಶಬ್ದದಿಂದ ನಾವು ಅನುಸಂಧಾನ ಮಾಡುವಾಗ ತಿಳ್ಕೋಬೇಕು. ಯಾಕೆಂದ್ರೆ ಉದಾರಧಿ ಎಂಬ ಶಬ್ದಕ್ಕೆ ಈ ಹಿಂದಿನ ನಾವು ಕೆಲವು ಅರ್ಥಗಳನ್ನು ನೋಡಿದ್ದೇವೆ, ಅದನ್ನ ಇಲ್ಲಿಯೂ ನೋಡ್ಬೇಕು. ಹೂ ಅಂದ್ರೆ ಉತ್ಕೃಷ್ಟಳಾದಂತಹ, ದಾರ ಅಂದ್ರೆ ಹೆಂಡತಿ ಲಕ್ಷ್ಮೀದೇವಿ. ಅವಳಿಗೆ ಧಿ ಜ್ಞಾನ ಬರುವುದು, ವೇದಾದಿ ಶಾಸ್ತ್ರಗಳ ಜ್ಞಾನ ಅವಳಿಗೆ ಬರುವುದು, ಮತ್ತೆ ವೇದಾದಿ ಶಾಸ್ತ್ರಗಳ ಅಭಿಮಾನಿತ್ವ ಅವಳಿಗೆ ಬರುವುದು, ಬೃಹತಿ ಸಹಸ್ರದ ಅಭಿಮಾನಿತ್ವ ಅವಳಿಗೆ ಬರುವುದು. ಜಗತ್ತೆಲ್ಲವನ್ನೂ ಪರಮಾತ್ಮನ ಆಜ್ಞೆಯ ಮೂಲಕ
ಪರಮಾತ್ಮನೆಂಬ ಪರಮಾತ್ಮನೆಂಬ ಗೂಟ ಅಥವಾ ಪರಮಾತ್ಮನೆಂಬ ಆಜ್ಞೆ ಎಂಬ ಗೂಟ, ಆ ಗೂಟಕ್ಕೆ ಜಗತ್ತೆಲ್ಲವನ್ನು ಕಟ್ಟಬೇಕು ಅನ್ನುವ ಒಂದು ಪ್ರವೃತ್ತಿ ಅವಳಿಗೆ ಬರುವುದು, ಪ್ರವೃತ್ತಿ ಆ ಆಲೋಚನೆ ಅದೇ ಧೀ, ಅದು ಅವಳಿಗೆ ಬರುವುದು ಈ ಪರಮಾತ್ಮನಿಂದಲೇ. ಹಾಗಾಗಿ ದಾರ ಅಂದ್ರೆ ಲಕ್ಷ್ಮೀದೇವಿ, ಉತ್ಕೃಷ್ಟಳಾದ ದಾರ. ಆ ಉದಾರಾಯ ಧೀಹಿ ಏನ ಸಹ ಉದಾರ ಧೀಹಿ. ಧೀ ಅಂದ್ರೆ ಬುದ್ಧಿ, ಜಗತ್ತನ್ನು ನಿಯಂತ್ರಿಸುವ ಬುದ್ಧಿ ಅಂತ ಹೀಗೆ ನಾವು ಪ್ರಕೃತ ಸಂದರ್ಭದಲ್ಲಿ ತಿಳ್ಕೋಬೇಕು. ಹೀಗೆ ಉದಾರ ಅನ್ನೋ ಶಬ್ದದಿಂದ ಲಕ್ಷ್ಮೀ ವಾಚ್ಯಳಾಗಿದ್ದಾಳೆ. ಧೀ ಅವಳಿಗೆ ಜ್ಞಾನ ಕೊಟ್ಟವನೆಂಬ ಅರ್ಥದಲ್ಲಿ ಭಗವಂತ ವಾಚ್ಯನಾಗಿದ್ದಾನೆ. ಹೀಗೆ ಬೃಹದಾರಣ್ಯಕ ಮತ್ತು ಐತರೇಯ ಉಪನಿಷತ್ತುಗಳ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಎಲ್ಲರೂ ಹೇಳಿದ ಅರ್ಥವನ್ನು ನೋಡಿದ್ದಾಯಿತು. ಈಗ ನಾನು ಇದಕ್ಕೆ ಅರ್ಥ ಏನು ಹೇಳ್ತೇನೆ, ಸ್ವಲ್ಪ ಅರ್ಥ ಬದಲು ಮಾಡ್ಕೊಂಡಿದ್ದೇನೆ ಅಷ್ಟೇ. ಪುರುಷಾಕ ಅಂದರೆ ಬಹುಕರ್ಮನ್, ಅನೇಕ ಕರ್ಮಗಳುಳ್ಳ ಸಾಯಣ್ಣ ಅಂತ ಅರ್ಥ ಹೇಳಿದ್ದಾರೆ ಸಾಯಣಾಚಾರ್ಯರು. ಬಹುಕರ್ಮನ್ ಬಹುಶಕ್ತೆ ಅಂತ ಎರಡು ಅರ್ಥಗಳನ್ನು ಹೇಳಿದ್ದಾರೆ ರಘುನಾಥ ಸ್ವಾಮಿಗಳು. ಅನಂತ ಶಕ್ತಿ ಅಂತ ಅರ್ಥ ಹೇಳಿದ್ದಾರೆ ಭಗವಂತಾಚಾರ್ಯರು. ಅಂಥ ದೇವನೇ ಅಂತ ಅದಕ್ಕೆ ಅರ್ಥ. ಅವನಿಗೆ ಸಂಬೋಧನೆ ಮಾಡ್ತಾ ಇರೋದು. ನಿನ್ನ ಮಹಿಮೆಗಳು ಅನೇಕ ವಿಧವಾಗಿವೆ. ಅದು ಹೇಗೆ ಅಂದರೆ ಧೇನುಗಳ ಮಾರ್ಗದಂತೆ ಅಂತ ಬಂದಿದೆ, ಆಕಳುಗಳ ಮಾರ್ಗದಂತೆ. ಈ ಆಕಳುಗಳು ಸಂಚರಿಸುವ ಮಾರ್ಗಗಳು ಹೇಗೆ ಬಹುಮುಖವಾಗಿರ್ತಾವೋ ಹಾಗೆ ನಿನ್ನ ಮಹಿಮೆಗಳು ಕೂಡ ಬಹುಮುಖವಾಗಿವೆ. ಅಲ್ಲಿ ಗೋ ಅಂದರೆ ಕೇವಲ ಒಂದು ಯಾವುದೋ ಆಕಳು ಮಾತ್ರ ಅಲ್ಲ, ವೇದ ಅನ್ನುವುದೇ ಗೋವು ಅಂತ ನನ್ನ ವ್ಯಾಖ್ಯಾನ. ಆ ವೇದದ ಮಾರ್ಗಗಳು, ಶ್ರುತಿ ಅಂದರೆ ಮಾರ್ಗಗಳು ಅಂತಲೇ ಎಲ್ಲರೂ ಅರ್ಥ ಮಾಡಿದ್ದಾರೆ. ವೇದೋಕ್ತವಾದ ಮಾರ್ಗಗಳು, ವೇದಾದಿ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ಸಾಧನ ಮಾರ್ಗಗಳು ಬಹುಮುಖವಾಗಿವೆ. ಅದರಂತೆ ತೇ ನಿನ್ನ ಶಾಖಾಹ ಶಕ್ತಿಗಳು ಅಂದರೆ ಮಹಿಮೆಗಳು ಸಂಚರಣೀಹಿ ಸಂಚಾರ ಯೋಗ್ಯ ಬಹುಮುಖವಾಗಿವೆ. ಇವು ಕೂಡ ಬಹುಮುಖವಾಗಿಯೇ ಇವೆ. ಆ ಭಗವಂತನ ಶಕ್ತಿಗಳನ್ನು ಮಹಿಮೆಗಳನ್ನು ನಾವು ಹೇಗೆ ಸಂಚರಿಸುವುದು ಅಂದರೆ ಅವುಗಳನ್ನು ಕುರಿತು ಶ್ರವಣ ಮಾಡುವುದು, ಮನನ ಮಾಡುವುದು, ಧ್ಯಾನ ಮಾಡುವುದು ಅಂತ ಅದರ ಅರ್ಥ. ಅದೇ ಅಲ್ಲಿ ಸಂಚಾರ. ಮಾರ್ಗ ಆದರೆ ಒಂದು ದಾರಿ ಆದರೆ ಸಂಚಾರ ಮಾಡ್ತೇವೆ. ಭಗವಂತನ ಮಹಿಮೆಗಳು ಶಕ್ತಿಗಳ ಬಗ್ಗೆ ಸಂಚಾರ ಅಂದರೆ ಶ್ರವಣ ಮನನ ಧ್ಯಾನವೇ. ಅನ್ವಯಾರ್ಥ ಬರೀತಾ ಸ್ವಲ್ಪ ಅದರಲ್ಲೇ ಮಾರ್ಪಾಡು ಮಾಡ್ಕೊಂಡಿದ್ದೇನೆ. ಗವಾಮ್ ಅಂದರೆ ವೇದವಾಕ್ಯಗಳೆಂಬ ಈ ಗೋವುಗಳೇನಿವೆ ಅವುಗಳ ಸುತಯ ಮಾರ್ಗಗಳು ಅಂದರೆ ಶಾಖೆಗಳು, ವೇದದ ಶಾಖೆಗಳು. ಅವು ಋಗಾದಿ ಶಾಖೆಗಳೇನಿವೆ ಅವೆಲ್ಲವೂ ಸಂಚರಣೀಹಿ ಅಂದರೆ ಶ್ರವಣಾದಿ ಯೋಗ್ಯಗಳಾಗಿವೆ. ಋಗಾದಿ ಎಷ್ಟೆಷ್ಟು ಶಾಖೆಗಳಿವೆ ಅಷ್ಟೆಷ್ಟೆಲ್ಲವನ್ನೂ ಸಾಧ್ಯವಾದಷ್ಟು ನಾವು ಶ್ರವಣ ಮನನ ಧ್ಯಾನಗಳ ಮೂಲಕ ಅಭ್ಯಸಿಸಬೇಕು. ಹೀಗೆ ಅವು ಇರುವಂತೆ ನಿನ್ನ ಮಹಿಮೆಗಳು ಕೂಡ ಸಂಚರಣೀಹಿ ಅನೇಕ ಮುಖವಾಗಿಯೇ ಇವೆ ಅಂತ ಹೀಗದರ ತಾತ್ಪರ್ಯ. ಶ್ರುತಿ, ಗೋವುಗಳ ಶ್ರುತಿ ಅನ್ನೋ ಶಬ್ದ ಏನಿದೆ, ಶ್ರುತಿ ಅನ್ನೋ ಸ್ತ್ರೀಲಿಂಗ ಆದ್ದರಿಂದ ಅದಕ್ಕೆ ಸಂಚರಣೀಹಿ ಅಂತ ಸ್ತ್ರೀಲಿಂಗ ಇದೆ. ಇದನ್ನೇ ಭಗವಂತನ ಶಾಖ ಅಂದರೆ ಮಹಿಮೆ, ಅದಕ್ಕೆ ನಾವು ಅನ್ವಯಿಸಿಕೊಂಡಾಗ ಸಂಚರಣಾಹ ಅಂತ ಮಾಡ್ಕೋಬೇಕು. ಹೀಗಿದೆಲ್ಲವೂ ಕೂಡ ನಾನು ಮಾಡಿಕೊಂಡಂಥ ಮಾರ್ಪಾಡು. ಅದಲ್ಲದೆ ಹೇ ಸುಧಾಮನ್ ಅಂದರೆ ಚೆನ್ನಾಗಿ ದಾನ ಮಾಡುವವನೇ ಅಂತ ಅರ್ಥ. ಸಾಯಣಾಚಾರ್ಯರು ರಘುನಾಥ ಸ್ವಾಮಿಗಳು ಅದನ್ನೇ ಹೇಳಿದ್ದಾರೆ. ಶೋಭನ ಧಾಮ ಅಂದರೆ ಚೆನ್ನಾಗಿ ಇನ್ನೊಬ್ಬರನ್ನ ಕಟ್ಟಿ ಇಡುವವನೇ, ಜಗತ್ತನ್ನು ಕಟ್ಟುವ ಶಕ್ತಿ ಉಳ್ಳವನೇ, ಭಗವಂತಾಚಾರ್ಯ ಹೇಳಿದ ಅರ್ಥ. ಇಂದ್ರ ಅಂದರೆ ಪರಮೇಶ್ವರನೇ ಅಂತ ಅದರ ಅಭಿಪ್ರಾಯ. ವತ್ಸಾನಾಂ ತಂತಯ ನ, ಈ ವತ್ಸಾನಾಂ ಅಂದರೆ ದನಕರುಗಳು, ಅವುಗಳ ತಂತಯ ನ ಅದನ್ನು ಕಟ್ಟುವ ಹಗ್ಗಗಳು. ಆ ಹಗ್ಗಗಳಂತೆ ನಿನ್ನ ಶಕ್ತಿಗಳು ಕೂಡ ಸ್ವಯಂ ಅದಾಮಾನ, ಇನ್ನೊಬ್ಬರಿಂದ ಕಟ್ಟಲ್ಪಟ್ಟವಂಥವ ಅಲ್ಲ. ಯಾರೂ ಕೂಡ ನಿನ್ನ ಶಕ್ತಿಗಳನ್ನು ನಿಗ್ರಹಿಸಿದವರಲ್ಲ. ತೇ ನಿನ್ನ ಅಂತಹ ಶಾಖಾಹ ಶಕ್ತಿಗಳು ಮಹಿಮಾನಃ ದಾಮನ್ವಂತಹ
ಇನ್ನೊಬ್ಬರನ್ನೇ ನಿಯಂತ್ರಿಸಿವೆ. ಚರಾಚರ ಜಗತ್ತನ್ನು ಅವು ನಿಯಂತ್ರಿಸಿವೆ. ನಾನು ಈ ಅನ್ವಯಾರ್ಥ ಮತ್ತು ಭಾವಾರ್ಥಗಳನ್ನು ಬರೀತಾ ಹೋದಾಗ ಮತ್ತೆ ಏನೇನೋ ನನಗೆ ಹೊಳೆದಾಗ ಅಲ್ಲೇ ಸ್ವಲ್ಪ ಅನ್ವಯಾರ್ಥವನ್ನು ಬದಲು ಮಾಡ್ಕೊಂಡಿರ್ತೇನೆ. ಮತ್ತು ಆ ಅನ್ವಯಾರ್ಥಕ್ಕೆ ಪೋಷಕವಾಗಿ ಬೇರೆ ಬೇರೆ ಕಡೆ ಬಂದಿರುವ ಮಾತುಗಳನ್ನು, ಶಾಸ್ತ್ರದಲ್ಲಿ ಬಂದಿರುವ ವಾಕ್ಯಗಳನ್ನು ಉದ್ಧರಿಸುವಾಗ ಕೂಡ ಸ್ವಲ್ಪ ಹಿಂದೆ ಮುಂದಾಗಿರ್ತದೆ. ಅದಕ್ಕೆ ಬೇಕಾದ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅದನ್ನು ಅನುಸರಿಸಲಿಕ್ಕೆ ಬೇಕಾದ ಸೌಲಭ್ಯಗಳನ್ನು ನನ್ನ ಲೇಖನದಲ್ಲಿ ನಾನು ಗುರುತು ಮಾಡಿರ್ತೇನೆ. ಆದರೂ ನೀವು ಅದನ್ನು ಗುರುತಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಸಹಸ್ರಧಾ ಮಹಿಮಾನಃ ಸಹಸ್ರಂ ಯಾವತ್ ಬ್ರಹ್ಮವಿಷ್ಠಿತಂ ತಾವತಿ ವಾಕ್ ಅಂತ ಋಗ್ವೇದದಲ್ಲಿ 10ನೇ ಮಂಡಲದ 114ನೇ ಸೂಕ್ತದ 8ನೇ ಮಂತ್ರ. ಸಹಸ್ರಧಾ ಮಹಿಮಾನಃ, ಭಗವಂತನ ಮಹಿಮೆಗಳು ಸಾವಿರಾರಿವೆ. ಸಹಸ್ರಂ ಯಾವತ್ ಬ್ರಹ್ಮ, ಹೀಗೆ ಸಹಸ್ರ ಶಕ್ತಿ ಉಳ್ಳಂತಹ ಬ್ರಹ್ಮ ಯಾವದ್ ವಿಷ್ಠಿತಂ, ಎಲ್ಲಿವರೆಗೂ ಆ ಬ್ರಹ್ಮ ಇದೆಯೋ ತಾವತಿ ವಾಕ್, ಅಲ್ಲಿವರೆಗೂ ವಾಕ್ ಕೂಡ ಇದೆ ಅಂತ ಬಂದಿದೆ. ವಾಕ್ ಅಂದರೆ ವಾಗಭಿಮಾನಿನಿ ಅಂತ ಲಕ್ಷ್ಮೀದೇವಿ. ಈ ಪರಮಾತ್ಮ ಯಾವ್ಯಾವ ದೇಶ ಕಾಲದಲ್ಲಿದ್ದಾನೋ ಆ ಎಲ್ಲ ದೇಶ ಕಾಲಗಳಲ್ಲಿ ವಾಗಭಿಮಾನಿನಿ ಅಂತ ಲಕ್ಷ್ಮೀದೇವಿಯೂ ಇದ್ದಾಳೆ ಅಂತ ಅದರ ಅರ್ಥ. ಪರಮಾತ್ಮ ಅನಂತ ಮಹಿಮನಾಗಿದ್ದಾನೆ. ಅನಂತ ಮಹಿಮನಾದ ಆ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಈ ಶಾಸ್ತ್ರವೂ ಕೂಡ, ಶ್ರುತಿ ಮೊದಲಾದ ಶಾಸ್ತ್ರಗಳು ಕೂಡ ಅನಂತ ರೂಪವಾಗಿಯೇ ಇವೆ ಅಂತ ಅದಕ್ಕೆ ಅರ್ಥ. ಋಗ್ವೇದದ 10ನೇ ಮಂಡಲದಲ್ಲಿ ಭಗವಂತ ಎಷ್ಟು ವ್ಯಾಪಿಸಿದ್ದಾನೋ ಅಷ್ಟಷ್ಟು ಆ ವಾಕ್ ಕೂಡ, ವಾಗಭಿಮನ್ಯಾದ ಲಕ್ಷ್ಮಿ ಕೂಡ, ಅವಳಿಂದ ಅಭಿಮನ್ಯಮಾನವಾದ ವಾಕ್ ಅಂದರೆ ಶಾಸ್ತ್ರವೂ ಕೂಡ ವ್ಯಾಪಿಸಿದೆ. ಭಗವಂತನ ಮಹಿಮೆ ಬಹುಮುಖವಾಗಿರುವಂತೆ ಶಾಸ್ತ್ರವೂ ಕೂಡ ಬಹುಮುಖವಾಗಿದೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಈ ಋಗ್ವೇದದ ಬೃಹತಿ ಮಂತ್ರ ಹೇಳ್ತದೆ, ವಾಕ್ ಹೇಗೆ ಬಹುಮುಖವಾಗಿದೆಯೋ, ಧೇನುವಿನ ಮಾರ್ಗ ಹೇಗೆ ಬಹುಮುಖವಾಗಿದೆಯೋ, ಧೇನು ಅಂದರೆ ಇಲ್ಲಿ ಗೋವು ಅಂತ ಅರ್ಥ ಮಾಡ್ಕೊಂಡಿರೋದು ನಾನು ಆ ಕಾರಣಕ್ಕಾಗಿ ಋಗ್ವೇದದ 10ನೇ ಮಂಡಲದಲ್ಲಿರುವ ಆ ಮಂತ್ರದ ಬೆಳಕಿನಲ್ಲಿ ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೇನೆ. ಗೋ ಎಂಬ ಶಬ್ದಕ್ಕೆ ವೇದ ಅಂತ ಅರ್ಥ. ಹೀಗೆ ವೇದಾದಿ ಶಾಸ್ತ್ರಗಳ ಶಾಖೆಗಳು, ಶ್ರುತಿ ಅಂದರೆ ಶಾಖೆಗಳು, ಅವು ಹೇಗೆ ಸಂಚರಣೀಹಿ ಅನೇಕ ಮುಖವಾಗಿವೆ. ಅಂದರೆ ಕೆಲವನ್ನು ನಾವು ಕೇಳಬೇಕು, ಮನನ ಮಾಡಬೇಕು, ಅಲ್ಲಿ ಬಂದಿರುವ ಸಂಗತಿಗಳನ್ನು ನಾವು ಧ್ಯಾನಿಸಬೇಕು ಕೂಡ, ಹೀಗೆಲ್ಲ ಬಂದಿದೆ. ಅದೇ ಅಲ್ಲಿ ಸಂಚಾರ. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ತ್ರೈವರ್ಣಿಕಾ ಸಂಚರಂತಹ ವೇದಕರ್ಮ ಪ್ರವರ್ತನಾತ್ ಅಂತ. ಈ ಯಾರು ಸಂಚಾರಿಗಳು, ಯಾರು ಸಂಚಾರ ಮಾಡದೇ ಇದ್ದವ್ರು ಯಾರು ಅಂದರೆ, ವೇದಾದಿಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮತ್ತೆ ಅವುಗಳನ್ನ ಯಾರು ಆಚರಿಸ್ತಾರೆ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನ ಯಾರು ಮಾಡ್ತಾರೆ, ವೇದೋಕ್ತ ಕರ್ಮಗಳನ್ನು ಯಾರು ಮಾಡ್ತಾರೆ, ಅವರು ಸಂಚಾರಿಗಳು. ತ್ರೈವರ್ಣಿಕಾ ಸಂಚರಂತಹ ವೇದಕರ್ಮ ಪ್ರವರ್ತನಾತ್. ಆದ್ರಿಂದ ಆ ಜ್ಞಾನಿಗಳಾದ ಬ್ರಾಹ್ಮಣರನ್ನ ಸಂಚರಂತಹ ಅಂತ ಹೇಳೋದು, ದ್ವಿಜರನ್ನ. ಯಾಕಂದ್ರೆ ವೇದಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಬಂದಿರುವ ಸಂಗತಿಗಳನ್ನು ಶ್ರವಣ ಮಾಡಿದ ಬಳಿಕ ಮನನಕ್ಕೆ ಒಳಪಡಿಸಿ ಮುಂದೆ ಧ್ಯಾನಕ್ಕೆ ಒಳಪಡಿಸ್ತಾರೆ. ಹಾಗೆ ವೇದೋಕ್ತ ಕ್ರಿಯೆಗಳನ್ನು ಮಾಡ್ತಾರೆ ಕೂಡ. ಅದೇ ಅಲ್ಲಿ ಸಂಚಾರ. ಮಾರ್ಗ ಆದರೆ ನಾನು ಆವಾಗಲೇ ಹೇಳಿದಂತೆ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ ಸಂಚಾರ ಮಾಡಬಹುದು. ವೇದಾದಿ ಶಾಸ್ತ್ರಗಳಲ್ಲಿ ಸಂಚಾರ ಮತ್ತು ಭಗವಂತನಲ್ಲಿ ಸಂಚಾರ ಅಂದರೆ ಶ್ರವಣ ಮನನ ಧ್ಯಾನವೇ ಸಂಚಾರ ಅಂತ ಅದರ ಅರ್ಥ. ಇದಿಷ್ಟು ನನ್ನ ಅನ್ವಯಾರ್ಥಕ್ಕೆ ಪೋಷಕವಾದಂತಹ ಮಾಹಿತಿ. ಉದಾರಧೀಹಿ ಅನ್ನೋ ಶಬ್ದಕ್ಕೆ ಏನರ್ಥ ಅದನ್ನ ಈಗ ನೋಡೋಣ. ಲೇಖನದಲ್ಲಿ ಉದಾರಧೀಹಿ ಅಂತನ್ನುವ ಸಂಗತಿ ಮೇಲಿದೆ, ಸಹಸ್ರಧಾ ಮಹಿಮಾನಃ ಅಂತನ್ನುವುದು ಕೆಳಗಿದೆ. ಆದರೆ ಸಹಸ್ರಧಾ ಮಹಿಮಾನಃ ಸಹಸ್ರಂ ಯಾವ ಬ್ರಹ್ಮವಿಷ್ಠಿತಂ ತಾಕ್ ಅನ್ನೋದನ್ನು ನಾವು ಮೊದಲು ನೋಡಿದ್ದೀವಿ. ಈಗ ಅದಾದ್ಮೇಲೆ ಈಗ ಉದಾರಧಿ ಅನ್ನೋ ಶಬ್ದಕ್ಕೆ ಅರ್ಥ ನೋಡೋಣ. ಉದಾರ ಅಂದರೆ ದಾನ ಮಾಡುವವನು ಅಂತ ಅರ್ಥ, ಮಹಾನ್ ಅಂತ ಅರ್ಥ. ಕೋಶದಲ್ಲಿದ್ದೇ ಇದೆ ಇದು. ಉತು ಚೆನ್ನಾಗಿ, ಉತು ಉತ್ಕೃಷ್ಟವಾದ ವಸ್ತುವನ್ನು ಚೆನ್ನಾಗಿ ರಾತಿ ದಾನ ಮಾಡ್ತಾನೆ. ಆದ್ರಿಂದ ಅವನನ್ನು ಉದಾರ ಅಂತ ಹೀಗೆ ಹೇಳ್ತಾರೆ. ಉದಾರ ಧೀಹಿ, ದಾನಶೀಲವಾದ ಬುದ್ಧಿ ಮನಸ್ಸು ಯಾರ್ದಿದೆಯೋ ಅವನನ್ನೇ ಉದಾರ ಧೀ ಅಂತ ಅನ್ಬೇಕು.
ಇದೇ ಅರ್ಥವನ್ನೇ ಬೃಹತಿ ಮಂತ್ರ ಸುಧಾಮ ಎಂಬ ಶಬ್ದದಿಂದ ಹೇಳುತ್ತದೆ. ಯಾಕಂದ್ರೆ ಸುಧಾಮ ಎಂಬ ಶಬ್ದಕ್ಕೆ ದಾನಶೀಲ ಅನ್ನೋ ಅರ್ಥವನ್ನೇ, ಶೋಭನ ದಾನ ಅನ್ನೋ ಅರ್ಥವನ್ನೇ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಆದ್ದರಿಂದ ಬೃಹತಿ ಮಂತ್ರಕ್ಕೂ ಈ ಸುಧಾಮ ಎಂಬ ಉದಾರಧಿ ಎಂಬ ವಿಷ್ಣು ಸಹಸ್ರನಾಮದ ನಾಮಕ್ಕೂ ಈ ಬೃಹತಿ ಮಂತ್ರದಲ್ಲಿರುವ ಸುಧಾಮ ಎಂಬ ಶಬ್ದಕ್ಕೂ ಸಂಬಂಧ ಬಂತು. ಹೀಗೆ ವ್ಯಾಖ್ಯೇಯ ವ್ಯಾಖ್ಯಾನ ಸಂಬಂಧ ಬಂತು. ಋಗ್ವೇದದಲ್ಲಿ 6ನೇ ಮಂಡಲದ 44ನೇ ಸೂಕ್ತದ 2ನೇ ಮಂತ್ರದಲ್ಲಿ ಒಂದು ಕಡೆಯೂ ಕೂಡ ಯಶ್ ಶಗ್ಮಸ್ತು ವಿಷಗ್ಮ ತೇ ರಾಯೋ ದಾಮಾಮತೀನಾಂ ಅಂತ ಬಂದಿದೆ. ರಾಯ ಅಂದ್ರೆ ದುಡ್ಡಿಗೆ, ಧನ ಸಂಪತ್ತಿಗೆ ದಾಮ ಕೊಡುವಂಥವನು ಈ ಭಗವಂತ, ಅದನ್ನು ಕೊಡುವವನು ಅಂತ ಸಾಯಣಾಚಾರ್ಯ ಅಲ್ಲೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ದಾಮ ಅಂದ್ರೆ ದಾನಶೀಲ, ಸುಧಾಮ ಅಂದ್ರೆ ದಾನಶೀಲ ಅಂತಾನೆ ಅರ್ಥ. ಉದಾರಧಿ ಅನ್ನೋದು ಅದನ್ನೇ ಹೇಳ್ತದೆ. ಯಾಕಂದ್ರೆ ಉದಾರ ಅನ್ನೋ ಶಬ್ದವೇ ಉದಾರವಾದ ಬುದ್ಧಿಗಳು, ಉದಾರವಾದ ಗುಣವುಳ್ಳವನು ಅಂತ ನಾವು ಕನ್ನಡದಲ್ಲೂ ಹೇಳ್ತಿರ್ತೀವಿ. ದಾನಶೀಲ ಅನ್ನೋ ಅರ್ಥವನ್ನೇ ಅದು ಹೇಳ್ತದೆ. ಹೀಗೆ ಉದಾರಧಿ ಅನ್ನುವ ನಾಮ ಮತ್ತು ಬೃಹತಿ ಸಹಸ್ರ ಮಂತ್ರ ಅದರಲ್ಲಿ ಬಂದಿರುವಂತಹ ಸುಧಾಮನ್ ಅನ್ನುವ ಶಬ್ದ ಎರಡೂ ಕೂಡ ಭಗವಂತ ದಾನಶೀಲನಾಗಿದ್ದಾನೆ, ಭಕ್ತರಿಗೆ ಅವರು ಅಪೇಕ್ಷಿಸಿದ್ದೆಲ್ಲವನ್ನೂ ಕೊಡ್ತಾನೆ ಅನ್ನೋ ಅರ್ಥವನ್ನು ನಾವು ನೋಡಿದ್ದೇವೆ. ಆದ್ರಿಂದ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ಈ ಉದಾರಧಿ ಅನ್ನುವ ನಾಮಕ್ಕೂ ಇರುವ ಸಂಬಂಧ, ಮೊದಲನೇ ಸಂಬಂಧ ನಮಗೆ ತಿಳಿದು ಬಂತು. ಇದಕ್ಕೆ ಎರಡನೇ ಸಂಬಂಧವೂ ಇನ್ನೊಂದಿದೆ, ಉದಾರಧಿ ಅನ್ನುವ ನಾಮಕ್ಕೂ ಬೃಹತಿ ಮಂತ್ರಕ್ಕೂ. ಅದನ್ನ ನಾವು ನಾಳೆ ದಿವಸ ನೋಡೋಣ. ಈ ಭಾಗವು ಸಮಾಪ್ತವಾಗಿದೆ.